ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ JM ಶಾಲೆಯಲ್ಲಿ 23ನೇ ಮಕ್ಕಳ ಹಬ್ಬ ಹಾಗೂ JM ಶಾಲೆಯ ಸ್ಮಾರಕ 5ನೇ ವರ್ಷದ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಡಾಕ್ಟರ್ ಜಗದೀಶ್ ಕೊಪ್ಪ, ಹಿರಿಯ ಪತ್ರಕರ್ತರು ಮತ್ತು ಸಂಸ್ಕೃತಿ ಚಿಂತಕರು, ಮೈಸೂರು ಈ ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಶಸ್ತಿ ಪುರಸ್ಕೃತರು ಮಾನ್ಯ ಸಂತೋಷ್ ಹೆಗಡೆ, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಮಾಜಿ ಲೋಕಾಯುಕ್ತರು, ಬೆಂಗಳೂರು. ಮುಖ್ಯ ಅತಿಥಿಗಳಾಗಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರ, ಶ್ರೀ ಖಲೀಲ್ ಸಾಬ್, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನದಾಫ್ ಅಧ್ಯಕ್ಷತೆ ಹಾಜಿ JK ಹುಸೇನ್ ಮಿಯಾ ಸಾಬ್, ಅಧ್ಯಕ್ಷರು JM ಶಾಲೆ ಟ್ರಸ್ಟ್ ರಿಜಿಸ್ಟರ್ಡ್ ಜಗಳೂರು. ಶೌರ್ಯ ಪ್ರಶಸ್ತಿ ಪುರಸ್ಕೃತರು ಮಹಿಮಾ ಮಾನಸಿ ಮತ್ತು ಪಾಲ್ಗುಣಿ ಯಜ್ಞ. ಈ ಸಂದರ್ಭದಲ್ಲಿ JM ಶಾಲಾ ಪ್ರಶಸ್ತಿ ಸಲಹಾ ಸಮಿತಿ, JM ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಶಾಲೆ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಈ ಸಮಾರಂಭವನ್ನು ಉದ್ದೇಶಿಸಿ ನಿವೃತ್ತ ನ್ಯಾಯಮೂರ್ತಿಗಳಾದ ಮಾನ್ಯ ಸಂತೋಷ್ ಹೆಗಡೆಯವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಶಾಲೆಯ ಪ್ರಾಂಶುಪಾಲರು, ಬೋಧಕ ಬಂಧುಗಳು, ಅತಿ ಮುಖ್ಯವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ಶ್ರೀ ಇಮಾಮ್ ಸಾಬರ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ, ಓದಿ ತಿಳ್ಕೊಂಡಿದ್ದೇನೆ. ಅವರ ಬಗ್ಗೆ ಇವತ್ತು ಕೂಡ ವೇದಿಕೆಯಲ್ಲಿ ಹಲವಾರು ವ್ಯಕ್ತಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಕ್ಯಾರಿಂಗ್ ಗೋಲ್ಡ್ ಟು ನ್ಯೂ ಕಾಸಲ್ ಅಂತ. ನ್ಯೂ ಕಾಸಲ್ ಅಂದರೆ ಇಂಗ್ಲೆಂಡಿನ ಒಂದು ಜಾಗ. ಅಲ್ಲಿ ಬಹಳಷ್ಟು ಕಲ್ಲಿದ್ದಲಿದೆ. ಆ ಊರಿಗೆ ಕಲ್ಲಿದ್ದಲು ತೆಗೆದುವುದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾರಿಂಗ್ ಗೋಲ್ಡ್ ಟು ನ್ಯೂ ಕಾಸಲ್ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಜಗಳೂರಲ್ಲಿ ಬಂದು ಇಮಾಮ್ ಸಾಬ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅರ್ಹನಲ್ಲ. ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿದೆ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಅವ್ರ ಬಗ್ಗೆ ತಿಳ್ಕೊಂಡ ನಂತರ ನಾನು ಅವರಿಗೆ ಕೈ ಜೋಡಿಸಿ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಹಲವಾರು ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಆದರೆ ಈ ಪ್ರಶಸ್ತಿ ಎಲ್ಲಕ್ಕಿಂತ ಮೇಲಿನ ಪ್ರಶಸ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ನನ್ನ ಕೆಲಸದ ಕೆಲವು ಅನುಭವಗಳನ್ನು ಚಿಕ್ಕ ಮಟ್ಟದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ